ಯೂತ್ ಕಾಂಗ್ರೆಸ್ ಮುಖಂಡ ಫೈರೋಜ್ ಪಠಾಣ್ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಧಾರವಾಡ ಹಾಶ್ಮಿ ನಗರದಲ್ಲಿರುವಂತಹ ಹತ್ಯೆಯಾದ ಕಾಂಗ್ರೆಸ್ ಮುಖಂಡ ಫೈರೋಜ್ ಪಠಾಣ್ ನಿವಾಸಕ್ಕೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದರು. ಫೈರೋಜ್ ಪಠಾಣ್ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋದಾಗಿ ಭರವಸೆ ಕೊಟ್ಟರು. ಈ ಕುರಿತು ಪೊಲೀಸರು ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ಈ ವೇಳೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಾಗಿದ್ದರು. इधर लोग 2 जने ठहरे थे, उधर 4 जने ठहरे थे, इधर ठहरे थे. आज छोड़ना नहीं शिकार को ठहरे थे. ಆಲ್ರೆಡಿ 2-3 ವರ್ಷದಿಂದ ಲಾಸ್ಟ್ ಟೈಮ್ ಮಳೆ ಬಂದಿದ್ದಾಗ ಅಲ್ಲೇನು ಬಂದಾಗ ಅಟೆಂಡ್ ಮಾಡಿದ್ರು. 20 ಜನ ಇದ್ರು. ಅವಾಗ ಕಂಪ್ಲೀಟ್ ಆಗಿದ್ದು ಅದು ಇದು ಮಾಡಿದ್ರು. ಆಮೇಲೆ ಲಾಸ್ಟ್ ಟೈಮ್ 6 ತಿಂಗಳಿಂದ ಅವಂಗ ಫೋನ್ ಹಚ್ಚಿ ಮಾತಾಡೋದು ಬಿಟ್ಟಾನ. ಕಾಲ್ ರೆಕಾರ್ಡಿಂಗ್ ಎಲ್ಲ ಆಯ್ತು. ಇದ್ದಿದ್ದ ಮ್ಯಾಗು ಅವ್ನ ಮ್ಯಾಗ ಕಂಪ್ಲೇಂಟ್ ಕೊಟ್ಟಾನ. ಆಮೇಲೆ ಇದನ್ನ ಇದು ಪ್ರೊಟೆಕ್ಷನ್ ಇದು ಮಾಡೋದು ಅವ್ರ ಸರ್ ಅವ್ನ ಪ್ರೊಟೆಕ್ಷನ್ ಇದ್ದಾಗಿಲ್ಲ. ಇವತ್ತು ಅವಂಗಾಗ್ಯ ಸರ್, ನಾಳೆ ಇವಂಗ ಆಗ್ಬೇಕು, ನಾಳೆ ಇನ್ನೊಬ್ಬ ಆಗ್ಬೋದು. ಈಗ ಅವನು ರಾಜಕೀಯ ವ್ಯಕ್ತಿ ಅದನ್ನು ದೊಡ್ಡ ಇದ್ರನ್ನಾಗದ ಅವ್ನು ಹೊರಗೆ ಹಿಂಗೆ ಒಬ್ಬ ಅಡ್ಡಾಡಿದ್ರೆ ಇವ್ರು ಆಧಾರ ಸರ್ ಇವ್ರು ಮಾಡಿದ್ರಲ್ಲ ಸರ್. ಅದ್ರೊಳಗೆ ಇಸ್ಮಾತ ತಂಗಿ ಮಗವನ ಸೋಯಲ್ ಮಾಡ್ಬೋದು. ಅವ್ರ ತಂಗಿ ಮಗ ಅವ್ರೆಲ್ಲ ಸರ್ ಅವ್ರೆಲ್ಲ ಈಗ ಅವ್ನು ಒಳಗೆ ಹೊರಗೆ ಅಡ್ಡಾಡತ್ತಾರೆ, ಇವ್ರು ಎಷ್ಟೋ ಒಳಗೆ ಅಂದ್ರೆ ಅವ್ನು ಹೊರಗೆ ಅಡ್ಡಾಡತ್ತಾರಂದ್ರೆ ನಾಳೆ ಈಗ ನಾವು ಒಪ್ಪಲ್ಲಿ ಒಂದು ಹೆಸರು ಹೇಳಿದ್ರೆ ನನಗೂ ಜೀವದಲ್ಲಿ ನಾಳೆ ನಾವು ಹೊರಗೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ತಾಯಿ ಆಮೇಲೆ ಇವ್ರು ಇಬ್ಬರು ಮನೆಯಾಗ ಬರೋದು ಅವಾಗ ಏನು ಮಾಡ್ಬೇಕು ಸರ್? ನಾಳೆ ಇವತ್ತು ಹಿಂಗೆ ಆಗೈತಿ, ಇವನು ನಾಳೆ ಒಂದು ಆಗ್ಬೇಕು. ಈಗ ಅವ್ನು ಕರೆಸಿ ಇನ್ಕ್ವೈರಿ ಅದಾನು ಬಿಡಲ್ಲ ಸೆಕೆಂಡ್ ಅವ್ನು ಕರೆಸಿ ಇನ್ಕ್ವೈರಿ ಮಾಡ್ಬೇಕು ಸರ್. ಇನ್ಕ್ವೈರಿ ಮಾಡಿ ಏನೈತಿ ಇದು ಮಾಡ್ಬೇಕು ಸರ್. ಆಮೇಲೆ ಸರ್ ಈಗ ಅವ್ರು ರೋಡಿದ್ರೆ ಬಿಡಿದ್ರೆ ಹೆಂಗೆ ಆಗೈತೆ ಅಂದ್ರೆ ಬೇಗ ನಾಳೆ ಯಾರ ಮನೆಗೆ ಇಲ್ಲ ಸರ್, ದಯವಿಟ್ಟು ನಿಮ್ಮ ಕಮಿಷನರ್ ಸರ್ ಇಲ್ಲ ಅಂದ್ರೆ ಒಂದೊಂದು ಎನ್ಕೌಂಟರ್ ಆಗ್ಬೇಕು ಸರ್. ಆತಂದ್ರೆ ಉಳಿದ್ರೊಳಗೆ ಎಲ್ಲ ಮಂದಿ ಶಾಂತ ಆಗಿರ್ತಾರೆ. ಇಲ್ಲಪ್ಪ ಅಂದ್ರೆ ಹೆಂಗೆ ಬೆಳ್ಕೊಬೇಕು ಸರ್. ನಾವೇನು 6 ತಿಂಗಳು 1 ವರ್ಷ ಬೇರೆ ಸಿಕ್ಕದ್ ನಾವು ಹೊರಗೆ ಬರ್ತೀವಿ. ಮತ್ತೇನಿದೆ ನಾವು ಸ್ಟೇಷನ್ ನಾವು ಆಲ್ರೆಡಿ 5 ವರ್ಷದ ಸ್ಟೇಷನ್ಯಾಗ ಓಪನ್ಲಿ ಹೇಳೋಣ ಸರ್. ಇದೆಯೋ ಫ್ರೆಂಡ್ಶಿಪ್ ಇದೆಯೋ ಬಿಸ್ನೆಸ್ ಇದೆಯೋ ಯಾವ ಆ್ಯಂಗಲ್ ಇದೆ, ಕಮಿಷನರ್ ಇಲ್ಲಿದ್ದಾರೆ, 9 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಆಗಿದೆ. ಸೊ ವಿ ವಿಲ್ ಸಿ ಟು ದ್ಯಾಟ್, ವಿ ವಿಲ್ ಗೋ ಡೀಪ್. ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಲೂಪ್ ಹೋಲ್ಸ್ ಬಿಡಲಾರಂಗೆ ವಿಲ್ ಗೋ ಕಂಪ್ಲೀಟ್ಲಿ ಏನು ಮಾಡಬೇಕು, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು ನಾನು ಆಲ್ರೆಡಿ ಹೇಳಿದ್ದೀನಿ ಶಶಿ ಅವ್ರ ಕಮಿಷನರ್ ಅವರಿಗೆ. ಜಸ್ಟಿಸ್ ಏನು ಅವ್ರಿಗೆ ಸಿಗಬೇಕು ಅದು ಕಾನೂನಾತ್ಮಕವಾಗಿ ಮಾಡ್ತೀವಿ. ಆಮೇಲೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅವ್ರು ಏನು ಕೇಳ್ತಿದ್ದಾರೆ ನಾವು ಡೆಫಿನೆಟ್ಲಿ ವಿಲ್ ಗಿವ್ ದ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಟು ದಮ್. ಈಗ ಆಲ್ರೆಡಿ ಪೊಲೀಸ್ ಹ್ಯಾವ್ ಟೇಕನ್ ಅನ್ ಆ್ಯಕ್ಷನ್. 9 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಆ್ಯಸ್ ಆಫ್ ನೌ ಐ ಡೋಂಟ್ ಥಿಂಕ್ ಸೊ ದಟ್ಸ್ ರಿಕ್ವೈರ್ಡ್ ಬಿಕಾಸ್ ವಿ ಹ್ಯಾವ್ ಗಾಟ್ ಕೇಪಬಲ್ ಆಫೀಸರ್ ಇದ್ದಾರೆ. ಇನ್ ಫರ್ದರ್ ಇಫ್ ನೀಡ್ ಬಿ ವಿಲ್ ಇಟ್ಸು, ಬಟ್ ಆ್ಯಸ್ ಆಫ್ ನೌ ಐ ಡೋಂಟ್ ಥಿಂಕ್ ಸೊ. ಆ್ಯಸ್ ಆಫ್ ನೌ ಅವರಿಗೆ ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ಕನ್ಸರ್ನ್ ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಮಾತನಾಡಿದ್ದೇನೆ ವಿಲ್ ಟೇಕ್ ಅ ಕಾಲ್. ಅಲ್ಲ, ದೇ ಆರ್ ಗೋಯಿಂಗ್ ಡೀಪ್, ಬಟ್ ಆಬ್ವಿಯಸ್ಲಿ ಮೇಲ್ನೋಟದಲ್ಲಿ ಅವ್ರು ಹೇಳ್ತಾರೆ ಅಂದರೆ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ತೊಗೊಳ್ತೀವಿ. ಸೊ ಅವ್ರಿಗೇನು ಪ್ರೊಟೆಕ್ಷನ್ ಕೊಡ್ತೀವಿ. ಅದೇ ಈಗ ಅವ್ರು ಇಲ್ಲಿ ಒಳಗೆ ಕೇಳಿದ್ರೆ ಅವ್ರ ಹತ್ರ ಏನಿದೆ ಕೊಡ್ತಾರೆ. 4 ವರ್ಷದಿಂದಲಿಂದ ಏನಿದಾವೆಲ್ಲ ರೆಕಾರ್ಡ್ಸ್ಗಳು ಕೊಡ್ತೀವಿ. ಆ್ಯಂಡ್ ದೇ ಆರ್ ಕೋಪರೇಟಿಂಗ್ ಆ್ಯಂಡ್ ದೇ ಆರ್ ಗಿವಿಂಗ್ ಲಾಟ್ ಆಫ್ ಎವಿಡೆನ್ಸ್ ಟು ಅಸ್. ಸೊ ನಾನು ಕೂಡ ಮನವಿ ಮಾಡ್ಕೊಳ್ತಕ್ಕಂಥ ಮೋರ್ ಎವಿಡೆನ್ಸ್ ದೇ ಗಿವ್ ದಟ್ ವಿಲ್ ಬಿ ಈಸಿ ಫಾರ್ ಅಸ್. ಸೊ ತಮ್ಮ ಮುಖಾಂತರ ಅವರಿಗೆ ಏನೇ ಇದ್ದರೂ ಕೂಡ ಅವ್ರು ಬಂದು ಮಾತಾಡಲಿ, ಹೇಳಿ, ಮುಕ್ತವಾಗಿ ಪೊಲೀಸ್ ಜೊತೆ ಬಂದು ಮಾತಾಡಲಿ ಅಂತ ಕೂಡ ಅವ್ರಿಗೆ ನಾವು ಮನವಿ ಮಾಡ್ಕೊಳ್ತೀವಿ. ಅಲ್ಲ, ಕೇಳ್ಕೊಂಡಿದ್ದಾರೆ, ಇಟ್ಸ್ ಟು ಅರ್ಲಿ. ನಾನೇನು ಸೊ ಐ ಕೆನಾಟ್ ಜಸ್ಟ್ ರಿಯಾಕ್ಟ್ ಬಿಕಾಸ್ ವಾಟ್ ವಿ ಹ್ಯಾವ್ ಟೋಲ್ಡ್. ಡೆಫಿನೆಟ್ಲಿ ತನಿಖೆ ಮಾಡ್ತೀವಿ, ಯಾರಿದ್ದಾರೆ ಯಾರಿಲ್ಲ ಅದ್ರಾಗೇನು. ಬಿ ಶ್ಯೂರ್ ದಟ್ ದ ಜಸ್ಟಿಸ್ ವಿಲ್ ಬಿ ಪ್ರಿವಿಲಿಂಗ್ ಅಪಾನ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಓಪನ್ ಆಗಿ ಹೇಳ್ತೀವಿ. ಅದ್ರಾಗೇನು ಮುಚ್ಚುಮರೆ ಏನಿರೋದಿಲ್ಲ ನಮಗೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.